ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪದ್ಯ ಭಾಗದಲ್ಲಿ ನೋಡೋದಾದರೆ ಕಂಬಳಿ ಹುಳು ಮತ್ತು ಚಿಟ್ಟೆ, ಕವಿ ಎನ್ ಶ್ರೀನಿವಾಸ ಉಡುಪ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ನೋಡ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಕವಿ ಕೃತಿ ಪರಿಚಯ. ಕವಿ ಎನ್ ಶ್ರೀನಿವಾಸ ಉಡುಪ. ಜನನ 15/8/1935. ಸ್ಥಳ ತೀರ್ಥಹಳ್ಳಿ ತಾಲೂಕಿನ ನುಣಬೂರು. ಕೃತಿಗಳು ಕನ್ನಡ ನಾಡಿನ ಕುಸುಮಂ, ಕುಂಭಕರ್ಣನ ನಿದ್ದೆ, ಪಾಪು ಪದ್ಯಗಳು ಇತ್ಯಾದಿ. ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಇತ್ಯಾದಿ. ಇದರೊಂದಿಗೆ ಕವಿ ಪರಿಚಯ ಮುಗಿದಿದೆ. ಇದಾದ ನಂತರ ಪದಗಳ ಅರ್ಥ ನೋಡೋಣ ಬನ್ನಿ. ರೋಮ ಅಂದರೆ ಏನು? ಮೈಯಲ್ಲಿ ಬೆಳೆಯುವ ಕೂದಲನ್ನು ರೋಮ ಎನ್ನುತ್ತಾರೆ. ಪೊರಕೆ ಧೂಳು ಜಾಡಿಸುವ ಸಾಧನ ಅಂದರೆ ಕಸಬರಕೆ. ಆತುರ ಅಂದರೆ ಗಡಿಬಿಡಿ. ತಾಳಿಕೊಳ್ಳು ಅಂದರೆ ನಿಧಾನಿಸು. ಹಂಬಲ ಅಂದರೆ ಆಸೆ. ಕೊಂಚ ಅಂದರೆ ಸ್ವಲ್ಪ ಅಂತ ಅರ್ಥ. ಅಭ್ಯಾಸಗಳಲ್ಲಿ ಆ ವಿಭಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕಂಬಳಿ ಹುಳು ಅಳುತ್ತಾ ತನ್ನಮ್ಮನಲ್ಲಿ ಏನು ಹೇಳಿತು? ಕಂಬಳಿ ಹುಳು ಅಳುತ್ತಾ ಚಿಟ್ಟೆ ಚೆಂದವಿರುವಾಗ ತನಗೇಕೆ ಕೆಟ್ಟ ರೂಪ ಕೊಟ್ಟೆ ಎಂದು ತನ್ನಮ್ಮನಲ್ಲಿ ಹೇಳಿತು. 2. ಕಂಬಳಿ ಹುಳ ಹೇಗಿದೆ ವಿವರಿಸಿ. ಕಂಬಳಿ ಹುಳುವಿನ ಮೈ ಕಪ್ಪಾಗಿದ್ದು ಅದರ ಮೇಲೆ ಮುಳ್ಳಿನಂತೆ ಬೆಳೆದಾದ ರೋಮವಿದೆ ಹಾಗೂ ಬಹಳಷ್ಟು ಕಾಲುಗಳಿವೆ. ಗೋಲಿದರದ 2 ಕಣ್ಣುಗಳಿದ್ದು ಪೊರಕೆಯಂತ ಮೀಸೆ ಇದೆ. 3ನೇದಾಗಿ ಕಂಬಳಿ ಹುಳುವಿನ ಮೀಸೆ ಹೇಗಿದೆ? ಉತ್ತರ ಕಂಬಳಿ ಹುಳುವಿನ ಮೀಸೆ ಪೊರಕೆಯಂತಿದೆ. 4. ಕಂಬಳಿ ಹುಳುವಿನ ಆಸೆ ಏನು? ಇದರ ಉತ್ತರ ಕಂಬಳಿ ಹುಳುವಿಗೆ ಚಿಟ್ಟೆಯಂತೆ ತೆಳು ರೆಕ್ಕೆ ಪಡೆದು ಮೇಲೇರುವ ಆಸೆ. 5ನೇದಾಗಿ ಅಮ್ಮ ಚಿಟ್ಟೆ ಕಂಬಳಿ ಹುಳುವಿಗೆ ಏನುತ್ತರ ಕೊಟ್ಟಿತು? ಅಮ್ಮ ಚಿಟ್ಟೆ ಕಂಬಳಿ ಹುಳುವಿಗೆ ತಾಳ್ಮೆಯಿಂದ ಮೇಲಕ್ಕೇರುವ ಪ್ರಯತ್ನ ಮಾಡಿದರೆ ಎಲ್ಲವೂ ಸಾಧ್ಯ ಎಂದು ಉತ್ತರ ಕೊಟ್ಟಿತು. ಬಿಟ್ಟ ಸ್ಥಳ ತುಂಬಿರಿ. 1ನೇದಾಗಿ ಕಪ್ಪಗಿರುವ ಮೈ, ಅದರ ಮೇಲೆ ಡ್ಯಾಶ್ ಬೆಳೆದ ರೋಮ. ಕಪ್ಪಗಿರುವ ಮೈ, ಅದರ ಮೇಲೆ ಮುಳ್ಳಂತೆ ಬೆಳೆದ ರೋಮ. 2. ನಿನ್ನ ಹಾಗೆ ಡ್ಯಾಶ್ ಪಡೆದು ಮೇಲಕ್ಕೆ ಹಾರಲಾಸೆ. ನಿನ್ನ ಹಾಗೆ ತೆಳು ರೆಕ್ಕೆ ಪಡೆದು ಮೇಲಕ್ಕೇರಲಾಸೆ. 3. ಮೇಲಕ್ಕೇರುವ ಡ್ಯಾಶ್ ಮಾಡು ಎಲ್ಲವೂ ಸಾಧ್ಯ ಮಗು. ಮೇಲಕ್ಕೇರುವ ಪ್ರಯತ್ನ ಮಾಡು ಎಲ್ಲವೂ ಸಾಧ್ಯ ಮಗು. ಈ ವಿಭಾಗ ನೋಡೋದಾದರೆ ಈ ಪದಗಳನ್ನು ಬಿಡಿಸಿ ಬರೆಯಿರಿ. 1ನೇದಾಗಿ ಕಪ್ಪಗಿರುವ, ಕಪ್ಪಗೆ ಪ್ಲಸ್ ಇರುವ. ಕಣ್ಣೆರಡು, ಕಣ್ಣು ಪ್ಲಸ್ 2. ಆರಲಾಸೆ, ಆರಲು ಪ್ಲಸ್ ಆಸೆ. 4ನೇದಾಗಿ ಹಂಬಲವಿರಬೇಕು, ಹಂಬಲ ಪ್ಲಸ್ ಇರಬೇಕು. ಮೇಲಕ್ಕೇರುವ, ಮೇಲಕ್ಕೆ ಪ್ಲಸ್ ಏರುವ, ಮೇಲಕ್ಕೇರುವ. ಈ ಕೆಳಗಿನ ಪದ್ಯ ಭಾಗಗಳನ್ನು ಪೂರ್ಣಗೊಳಿಸಿ 2 ಪ್ಯಾರಾಗ್ರಾಫ್ ಬರಿಬೇಕು. ಚಿಟ್ಟೆ ಹೇಳಿತು, ಆತುರ ಬೇಡ ತಾಳಿಕೊಳ್ಳಬೇಕು. ರೋಮ ಉದುರಿ ಚಿಲುರೆಕ್ಕೆ ಮೂಡುವುದು, ಹಂಬಲವಿರಬೇಕು. ಈ ಪ್ಯಾರಾಗ್ರಾಫ್ ಬರಿಬೇಕು. ಇದಾದ ನಂತರ ಇದು ಬರಿಬೇಕು. ಮೇಲಕ್ಕೇರುವ ಪ್ರಯತ್ನ ಮಾಡು ಎಲ್ಲವೂ ಸಾಧ್ಯ ಮಗು. ಅಳುತ್ತಾ ಕುಳಿತರೆ ಏನಾಗುವುದು? ಎಲ್ಲಿ ಕೊಂಚ ನಗು. 2 ಪ್ಯಾರಾಗ್ರಾಫ್ ಅಲ್ಲಿ ಬರಿಬೇಕು. ಸೊ ಇದೊಂದಿಗೆ ನಮ್ಮ ಪದ್ಯ ಭಾಗ ಪ್ರಶ್ನೋತ್ತರಗಳು ಎಲ್ಲ ಮುಗಿದಿದೆ. ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗೋಣ ಸ್ನೇಹಿತರೆ. ಬಾಯ್ ಬಾಯ್ ಮಕ್ಕಳೇ.